ಗುಳೇದಗುಡ್ಡ ನಗರಕ್ಕೆ ಒಂದು ಬರದ ನಾಡಿನಲ್ಲಿ ನಮ್ಮ ಡಾಕ್ಟರ್ ಬಸವರಾಜ ಕಡಗಲಿ, ಸ್ವಾಮಿ ಯೋಗಾನಂದ ಅವರು ಹಾಗೂ ದೀಪಕ್ ಕಡಗಲಿ ಅವರು ಒಂದು ಅನೇಕ ಔಷಧೀಯ ಮೌಲ್ಯವುಳ್ಳಂಥ ಒಂದು ಯೋಗಾಸನವನ್ನು ಏನಪ್ಪ ಅಂದ್ರೆ ಪ್ರತಿಫಲ ಇಲ್ಲದೆ ಅಂದರೆ ಇದರಿಂದ ಏನೋ ಲಾಭ ತಗೋಬಾರ್ದು, ಆ ರೀತಿ ಒಂದು ನಮ್ಮ ಗುಳೇದಗುಡ್ಡಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಮೊದಲು ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಒಂದು ಪರಿಸರವನ್ನು ಮೊದಲು ನಾವು ಗುಳೇದಗುಡ್ಡದವರು ಇದರ ಅನುಭವ ತಗೋಬೇಕು. ಎಲ್ಲಿಂದ ಬರ್ತಾರೆ, ಆದರೆ ನಾವು ಇಲ್ಲಿಂದ ಬರೋಂಗಿಲ್ಲ. ಅದೇ ರೀತಿ ಈ ಒಂದು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಅಷ್ಟಾಂಗ ಯೋಗ ಶಿಬಿರವನ್ನು ಈ ಸಲ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಯಮ ನಿಯಮ ಏನನ್ನೋದು ನಮ್ಮ ದೀಪಕ್ ಸರ್ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ನಾನು ಇಲ್ಲಿ ಆಶ್ರಮ ಬರೋಕತ್ತು ಈ ಯೋಗಾಡ ಹಿಡಿದು ಇದು 12ನೇ ವರ್ಷ ನನಗೆ ಆಶ್ರಮ ಪ್ರತಿದಿನ ಬರೋದು. ಯಾವಾಗೋ ಕೆಲಸದಾಗ ಒಂದು ಸ್ವಲ್ಪ ತಪ್ಪಿಸಿರ್ತೀವಿ, ಆದರೆ 12 ವರ್ಷದಿಂದ ಈ ಆಶ್ರಮದ ಶಿಷ್ಯನಾಗಿದ್ದೇನೆ. ಯಮ ನಿಯಮವನ್ನು ರೂಢಿಸ್ಕೊಳ್ಬೇಕಾದ್ರೆ ಹೆಂಗೆ ಮಾಡ್ಬೇಕಂದ್ರೆ ಅದಕ್ಕೆ ಬದ್ಧತೆ ಇರಬೇಕು. ಬದ್ಧತೆ ಅಂದರೆ ಈ ಯೋಗಾಸನದೊಳಗೆ ಈ ಒಂದು ಶಿಬಿರದೊಳಗೆ ನಾನು 2 ಸಲ ಊರಿಗೆ ಹೋಗಿದ್ದೆ. ಮೊನ್ನೆ ಮೈಸೂರಿಗೆ ಹೋಗಿದ್ದೆ 2ನೇ ದಿನ 19ನೇ ತಾರೀಕು. ಅವತ್ತು ಬೆಳಗ್ಗೆ ಎಷ್ಟಪ್ಪ ಅಂದ್ರೆ 5 ಗಂಟೆ 10 ನಿಮಿಷಕ್ಕೆ ಬಂದೆ. ನಾನು ಎಲ್ಲೇ ಗೋಳಗುಮ್ಮಟ ಟ್ರೈನಿಂಗ್ ಬಂದ ತಕ್ಷಣ ಮನೆಗೆ ಹೋಗಿ ಫ್ರೆಶ್ ಆಗಿ ಯೋಗಾಸನ ಮೊದಲು ನಾವು ಅದನ್ನು ಯಮ ನಿಯಮ ಪಾಲಿಸ್ಬೇಕಂತೇಳಿ ಅವತ್ತು ಬಂದೆ. ಮತ್ತು ನಿನ್ನೆ ಲಿಂಗಸೂರಿಗೆ ಮದುವೆ ಇತ್ತು. ನಾ ಇವತ್ತು ಮದುವೆ ಐತಿ, ಹೋಗೋದಾಗೋದಿಲ್ಲ ಅಂತೇಳಿ ನಿನ್ನೆ ಲಿಂಗಸೂರಿಗೆ ಇಲ್ಲಿದ್ದೆ 2:00 ಹೋಗಿ ಮದುವೆ ಇದು ರಿಸೆಪ್ಷನ್ ಮುಗಿಸ್ಕೊಂಡು ರಾತ್ರಿ 3 ಗಂಟೆಗೆ ಬಂದೆ. ರಾತ್ರಿ 3 ಗಂಟೆಗೆ ಬಂದು ಮತ್ತು ಗುರೂಜಿಯವ್ರಿಗೆ ಇವತ್ತು ಏನಪ್ಪ ಅಂದ್ರೆ ಒಂದು ಗುರುಕಾಣಿಕೆ ಅಥವಾ ಸನ್ಮಾನ ಐತಿ, ಅದರದ್ದು ಎಲ್ಲ ರೆಡಿ ಮಾಡಿಕೊಂಡು ಮುಂಜಾನೆದ್ದು ಯಮ ನಿಯಮ ಪ್ರಕಾರ ಅದನ್ನು ಒಂದು ನಾ ಪದ್ಧತಿಯನ್ನು ಅಳವಡಿಸ್ಕೊಂಡು ಈ ಆಶ್ರಮಕ್ಕೆ ಬರ್ತಾ ಇದ್ದೇನೆ. ಮತ್ತು ನಂದು 2015ರಿಂದ ಈ ಒಂದು ಆಶ್ರಮಕ್ಕೆ ಬರೋದರಿಂದ ನನ್ನ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಸೊಸೈಟಿಯಲ್ಲಿ ಹೆಂಗಿರಬೇಕು, ಏನು ಯಾವ ರೀತಿ ನಾವು ವರ್ತನೆ ಮಾಡಬೇಕು ಮತ್ತು ನಮ್ಮ ಇರುವಿಕೆ ಹೇಗಿರಬೇಕು ಅನ್ನೋದನ್ನು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಈ ಒಂದು ಅಷ್ಟಾಂಗ ಯೋಗ ಶಿಬಿರದಲ್ಲಿ ನನಗೆ ಬಹಳ ಖುಷಿಯಾಗಿದೆ. ಎಲ್ಲರೂ ಅಂದರೆ ಇವತ್ತು ಮುಗೀತನಬೇಡ್ರಿ ಯಾರು, ಯಾಕಂದ್ರೆ ನಾಳಿಂದ ನಾವು 8-10 ಮಂದಿ ಇರ್ತೀವಿ. ಇದನ್ನು ಎಲ್ಲರೂ ಕಂಟಿನ್ಯೂ ಮಾಡಿ ಈ ಒಂದು ಯೋಗಾಶ್ರಮದ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಶ್ರಮಿಸ್ಬೇಕಂತ ನಾವು ಕೇಳ್ಕೊಂಡು ನನ್ನ 2 ಮಾತನ್ನು